ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. 25 ಮತ್ತು 1/2026 ನಡೆದಂಥ ಈ ಒಂದು SD ಎಕ್ಸಾಮ್ ನಾನ್ ಎಜ್ಗೆಯ ಒಂದು ಪೇಪರ್ ಪ್ರಶ್ನೆ ಪತ್ರಿಕೆ ಇದೆ. ಆ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡಿಕೊಳ್ಳೋಣ. ಓಕೆ, ಈ ಬಾರಿ ಅತಿ ಹೆಚ್ಚು ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದ್ದಾವೆ. ಜೊತೆಗೆ ಹೇಳಿಕೆ ರೂಪದ ಪ್ರಶ್ನೆಗಳು ಜೊತೆಗೆ ಹೊಂದಿಸಿ ಬರೆಯಿರೋ ಒಂದು ಪ್ರಶ್ನೆಗಳು ಏನಿದೆ ಅಂದರೆ ಅತಿ ಹೆಚ್ಚಾಗಿ ಬಂದಿವೆ ನೋಡಿ. ಹೊಂದಿಸಿ ಬರೆಯಿರಿ, ಇವು ಅತಿ ಹೆಚ್ಚು ಕೇಳಲಾಗಿದೆ ನೋಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ಒಂದು ಪೇಪರ್ನ ಒಂದು ವರ್ಷನ್ ಕೋಡ್ ಯಾವುದಾದ್ರೆ B2 ಇದೆ ನೋಡಿ. ಇದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಕಂಡ ಮಗದ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ 2 ನೋಡಿ, 2 DACB. ಮೊದಲನೇದು ಅರ್ಯಕ ಸಂತತಿ ಬರುತ್ತೆ, ಆಮೇಲೆ ನಂದ ಸಂತತಿ, ಆಮೇಲೆ ಯಾವುದು C ಮೌರ್ಯರು, ಆಮೇಲೆ ಶುಂಗರು ನೋಡಿ. ಆಮೇಲೆ ಅದೇ ರೀತಿಯಾಗಿ ಎರಡನೇ ಒಂದು ಪ್ರಶ್ನೆ, ಕೆಳಕಂಡ ಪಟ್ಟಿಯಲ್ಲಿ 1ರಲ್ಲಿ ಸಂಸ್ಥೆಗಳು ಕೊಟ್ಟಿದ್ದಾರೆ, ಆಮೇಲೆ ಪಟ್ಟಿ 2ರಲ್ಲಿ ಕೇಂದ್ರ ಕಚೇರಿಗಳು ಕೊಟ್ಟಿದ್ದಾರೆ ನೋಡಿ. ಎರಡನೇ ಒಂದು ಪ್ರಶ್ನೆಯ ಉತ್ತರ ನೋಡೋದಾದರೆ 3 ನೋಡಿರಿ, ಯಾವುದು ಆಪ್ಷನ್ಸ್ 3 ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಅತಿ ಹೆಚ್ಚು ಕ್ವಶನ್ ಇರೋ ಕಾರಣ ನಾನು ಬರೀ ಆನ್ಸರನ್ನು ಹೇಳ್ತೀನಿ, ನೀವು ಇವುಗಳನ್ನು ಪಾಸ್ ಮಾಡ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಎರಡನೇ ಒಂದು ಪ್ರಶ್ನೆಗೆ ಯಾವುದು ಮೂರನೇದು ರೈಟ್ ಆನ್ಸರ್ ಆಗಿದೆ ನೋಡಿ. ಮೂರನೇ ಒಂದು ಪ್ರಶ್ನೆ ಹೋಗೋಣ. ಮೂರನೇ ಒಂದು ಪ್ರಶ್ನೆ, ಈ ಕೆಳಗಿನಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೂರನೇದು 3 ನೋಡಿ, B ಮತ್ತು E. ಬಾಲಗಂಗಾಧರ್ ತಿಲಕ್ ಮತ್ತು ಬಸ್ಯಾನ್ ಖಾನ್ ಅವರು, ಅಬ್ಬಾಸ್ ಖಾನ್ರವರು ಭಾಗವಹಿಸಿರುವುದಿಲ್ಲ. ನಾಲ್ಕನೇ ಒಂದು ಪ್ರಶ್ನೆ ಹೋಗೋಣ. ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿರಿ, 4ನೇದಕ್ಕೆ 4 ಸರಿಯಾದ ಉತ್ತರ ಆಗಿದೆ. ಈತನು 3ನೇ ಕೃಷ್ಣನ ಆಸ್ಥಾನದಲ್ಲಿ ಇರ್ತಾನೆ, ಪಂಪನ ಒಂದು ಸಮಕಾಲೀನ ಆಗಿರ್ತಾನೆ. ಯಾವುದು ಪೊನ್ನನಿಗೆ ಸಂಬಂಧಿಸಿದಂಥ ಹೇಳಿಕೆಯಲ್ಲಿ 4 ಹೇಳಿಕೆಗಳು ಸರಿಯಾಗಿವೆ ನೋಡಿ. 5ನೇ ಒಂದು ಪ್ರಶ್ನೆ ಹೋಗೋಣ. ಈ ಕೆಳಗಿನಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 5ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ 2 ನೋಡಿ, BCAD. ಇದು 5ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಅದೇ ರೀತಿಯಾಗಿ 6ನೇ ಒಂದು ಪ್ರಶ್ನೆ ಹೋಗೋಣ. ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ ನೋಡಿ. ಪಟ್ಟಿ 1ರಲ್ಲಿ ಪತ್ರಿಕೆಗಳು ಮತ್ತು ಸಂಪಾದಕರನ್ನು ಕೊಟ್ಟಿದ್ದಾರೆ. 6ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇದು ನೋಡಿರಿ. 1ನೇದು 4 ಆಗುತ್ತೆ, BM ಶ್ರೀಕಂಠಯ್ಯ. ಅದೇ ರೀತಿಯಾಗಿ B 2, ಅದೇ ರೀತಿಯಾಗಿ C 1 ಆಗುತ್ತೆ ನೋಡಿ, C 1ನೇದು. ಅದೇ ರೀತಿಯಾಗಿ D 2ನೇದು, D 3. ಆಲೂರು ವೆಂಕಟರಾವ್ ಅವರು ಜಯ ಕರ್ನಾಟಕ ಪತ್ರಿಕೆಯನ್ನು ಮೂಡಿಸ್ತಾರೆ. 7ನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂಥ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ ನೋಡಿ. 8ನೇ ಒಂದು ಪ್ರಶ್ನೆ, ಆ್ಯನ್ ಏರ್ ಆಫ್ ಡಾರ್ಕ್ನೆಸ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಒಂದು ಪುಸ್ತಕವನ್ನು ಬರೆದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. 8ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಶಿ ತರೂರ್ ನೋಡ್ರಿ. 9ನೇ ಒಂದು ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಮತ್ತು ಕೆಳಗಂಡಗಳಲ್ಲಿ ಒಳಗೊಂಡಿವೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು 9ನೇ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಸ್ A ನೋಡಿ, 17 ಧ್ಯೇಯಗಳು, 169 ಗುರಿಗಳು, 232 ಸೂಚಕಗಳು. ಓಕೆ, 17 ಗುರಿಗಳು ಅಂತ ನೀವು ಮತ್ತೆ B ಅಂತ ಹಾಕ್ತಾರೆ, ಆದರೆ ಅದು ಧ್ಯೇಯಗಳು ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ ನೋಡಿ ಸ್ವಲ್ಪ. 10ನೇ ಒಂದು ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 10ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿ, C ಮತ್ತು D. ಜೊತೆಗೆ ಈ ಒಂದು ಬ್ಯಾಂಕ್ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ಇದು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಕೂಡ ಆಗಿದೆ. ಆದರೆ ಇಲ್ಲಿ ACD ಅಂತ ಕೊಟ್ಟಿಲ್ಲ, ಅದಕ್ಕೆ C ಮತ್ತು D ಸರಿಯಾಗಿ ನೋಡಿ. ಗ್ರೇಸ್ ಮಾರ್ಕ್ ಬಂದರೂ ಬರ್ಬೋದು. ಮುಂದಿನ ಒಂದು 11ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಣೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ, ಗುರುತಿಸಿ. 11ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 4ನೇದು ನೋಡಿ, ABCD ಸರಿಯಾಗಿವೆ. 12ನೇ ಪ್ರಶ್ನೆ, ಡಿಸೆಂಬರ್ 2025ರಂತೆ ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿ ಯಾರು ಅಂತ ಕೊಟ್ಟಿದ್ದಾರೆ.
ಸಹಕಾರ ಮಂತ್ರಿಗಳು ಯಾವಾಗಲೂ ಗೃಹ ಮಂತ್ರಿ ಆಗಿರ್ತಾರೆ ನೋಡ್ರಿ. ಗೃಹ ಮಂತ್ರಿ ಯಾರಂದರೆ ಈಗ ಪ್ರಸ್ತುತ ಅಮಿತ್ ಶಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 ಸರಿಯಾದ ಉತ್ತರ ಆಗಿದೆ. 13ನೇ ಪ್ರಶ್ನೆ 2025ರಲ್ಲಿ ಉಂಟಾದ ಈ ಕೆಳಕಂಡ ಚಂಡಮಾರುತಗಳು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ 4ನೇದು ನೋಡಿ, ಬಿ ಮತ್ತು ಡಿ. ಮೋತಾ ಮತ್ತು ದಿತ್ವಾ ಎಂಬ ಒಂದು ಚಂಡಮಾರುತ ಉಂಟಾಗಿವೆ 2025ರಲ್ಲಿ. 14ನೇ ಪ್ರಶ್ನೆ, ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂಥ ಹೇಳಿಕೆಗಳು ಕೊಟ್ಟಿದ್ದಾರೆ. ಈ ಒಂದು 14ನೇ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ 3ನೇದು ನೋಡಿ, ಎ ಬಿ 2 ಸರಿಯಾಗಿವೆ. 15ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 15ನೇದು 2 ನೋಡಿರಿ. ಎ ಮತ್ತು ಸಿ ಸರಿಯಾಗಿವೆ, ಆದರೆ ಬಿ ಹೇಳಿಕೆಯು ಎಗೆ ಸರಿಯಾದ ವಿವರಣೆಯಾಗಿದೆ. ಇದು ಸರಿಯಾಗಿದೆ ನೋಡಿ, ಅದು 15ನೇದು. ಓಕೆ, ಅದೇ ರೀತಿಯಾಗಿ ಹೀಲಿಯಂ ಅತಿ ಹಗುರವಾದ ಅನಿಲ ಅಂತ ಕೊಟ್ಟಿದ್ದಾರೆ. ಇದು 2ನೇ ಹಗುರವಾದ ಅನಿಲವಾಗಿದೆ ನೋಡಿ. ಅತಿ ಹೆಚ್ಚು ಹಗುರವಾದಂಥ ಅನಿಲ ಯಾವುದಂದರೆ ಜಾಲಜನಕ ಅಂತ ಹೇಳ್ಬೋದು ನಾವು, ಹೈಡ್ರೋಜನ್. 16ನೇ ಪ್ರಶ್ನೆ ಯಾವುದು? 16ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಹೇಳಿಕೆ ರೂಪದಲ್ಲಿವೆ. ಇದು ನೀರಿನ ಕುದಿಯುವ ಬಿಂದುಗೆ ಸಂಬಂಧಿಸಿದಂಥ ತಪ್ಪಾದ ಹೇಳಿಕೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು 16ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಸ್ 2 ನೋಡಿರಿ, ಸಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 17ನೇ ಪ್ರಶ್ನೆ ಹೋಗೋಣ. 17ನೇ ಪ್ರಶ್ನೆ, 10% ಸಕ್ಕರೆಯ ದ್ರಾವಣವನ್ನು ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಒಂದು 17ನೇ ಉತ್ತರಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಯಾವುದು? ಆಪ್ಷನ್ ಸಿ ಮಾತ್ರ ಸರಿಯಾಗಿದೆ. 10 ಗ್ರಾಮ್ ಸಕ್ಕರೆಯನ್ನು 10 ಗ್ರಾಮ್ ನೀರಿನಲ್ಲಿ ಇದ್ದಿದಾಗ ಸಕ್ಕರೆಯನ್ನು ಕರಗಿಸ್ಬೋದು ಅಂತ ಕೊಟ್ಟಿದ್ದಾರೆ, ತಯಾರಿಸ್ಬೋದು. 18ನೇ ಪ್ರಶ್ನೆ, ಇದು ಕೂಡ ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕ ಹೆಸರುಗಳನ್ನು ಪತ್ತೆ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಈ ಒಂದು 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ನೋಡಿ, ಗ್ಲಿಸರಿನ್. 19ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಆ ಒಂದು ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಿದ್ದಾರೆ. ಈ ಒಂದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ನೋಡಿ, ಎ ಬಿ ಸಿ ಇವು ಸರಿಯಾಗಿವೆ. 20ನೇ ಪ್ರಶ್ನೆ, ಸಸ್ಯಗಳಲ್ಲಿ ಯಾರು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪವನ್ನು ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು 21 ಪ್ರಶ್ನೆಗೆ ಸುಕ್ರೋಸ್ ಸರಿಯಾದ ಉತ್ತರವಾಗಿದೆ ನೋಡಿ. 21ನೇ ಪ್ರಶ್ನೆ, ಯಾವುದು ಉದ್ದೇಶದಲ್ಲಿ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಡುವ ಕಳೆಗಳಾದ ಪ್ರಭೇದಗಳನ್ನು ಈ ಕೆಳಗಿನಗಳಲ್ಲಿ ಯಾವುದೆಂದರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 21ನೇ ಉತ್ತರಕ್ಕೆ ಸರಿಯಾದ ಉತ್ತರ ಎ ಬಿ ಸಿ ಮಾತ್ರ ಸರಿಯಾಗಿ ನೋಡಿ, 1ನೇದ್ದು. 22ನೇ ಪ್ರಶ್ನೆ, ಕ್ಲೋರೋಫೋರ್ CHCl3 ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣಗೊಂಡಾಗ ಬಿಡುಗಡೆ ಆಗುವ ವಿಷಯ ಅನಿಲ ಯಾವುದಂತ ಕೊಟ್ಟಿದ್ದಾರೆ ನೋಡಿ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೋಸಜಿನ್, ಇದು ಸರಿಯಾಗಿದೆ ನೋಡಿ. 25ನೇ ಪ್ರಶ್ನೆ, 23ನೇ ಪ್ರಶ್ನೆ ನೋಡಿ, ಹೃದಯದ ಕೋಣೆಗಳಲ್ಲಿ ಸಂಖ್ಯೆ ಆಧರಿಸಿ ಕೆಳಗಿನ ಜೀವಿಗಳ ಗುಂಪನ್ನು ಮಾಡಲಾಗಿದೆ, ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಹೃದಯದ ಕೋಣೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದೆ ನೋಡಿದ್ದು 23ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 3ನೇದು ನೋಡಿ, ಬಿ ಮತ್ತು ಸಿ ಗುಂಪುಗಳು ಸರಿಯಾಗಿ. 24 ಬರೋಣ. 24ನೇ ಪ್ರಶ್ನೆ, ಈ ಕೆಳಗಿನ ನೀಡಲಾದ ಮಾನವನ ಜೀರ್ಣಕ್ರಿಯೆಯನ್ನು ಹಂತವನ್ನು ಕ್ರಮವಾಗಿ ತಿಳಿಸಿ ಅಂತ ಕೊಟ್ಟಿದ್ದಾರೆ. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಇ ಬಿ ಎ ಸಿ ಡಿ. 25ನೇ ಪ್ರಶ್ನೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗವಂಶ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡು ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆಯು ಇದಕ್ಕೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಯಾವುದಕ್ಕೆ ಅಂದರೆ ಆರ್ಕಿಮಿಡಿಸ್ ತತ್ವಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ 1 ಸರಿಯಾಗಿದೆ ನೋಡಿ. ಯಾಕಂದರೆ ಇವರು ಬಾತ್ರೂಮ್ನಲ್ಲಿ ಕುಂತಾಗ ಯುರೇಕ ಅಂತ ಕೂಗುತ್ತಾ ಓಡಿ ಹೋಗ್ತಾರೆ ನೋಡಿ. ಯುರೇಕ ಅಂತ ಕೂಗುತ್ತಾ ಓಡಿ ಹೋದಂಥ ವ್ಯಕ್ತಿ ಯಾರಂದರೆ ಆರ್ಕಿಮಿಡಿಸ್. ಏನಂದರೆ ಸಂಪೂರ್ಣವಾಗಿ ಅಥವಾ ಭಾಗಂಶ ದ್ರವದಲ್ಲಿ ಮುಳುಗಿದಾಗ ಅದರ ಪಲಾಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸಿದೆ ಎಂಬ ಮಾಹಿತಿಯನ್ನು ಹೇಳ್ತಾನೆ ಆರ್ಕಿಮಿಡಿಸ್ ತತ್ವ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ 3ನೇದು ನೋಡಿ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ ತಪ್ಪಾಗಿದೆ. 2 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ 26ನೇ ಪ್ರಶ್ನೆಗೆ. 27ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ.
27ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಸರಿಯಾದ ಉತ್ತರವಾಗಿದೆ ನೋಡಿ. ಇವುಗಳನ್ನು ನೀವು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ. ಓಕೆ. 28ನೇ ಒಂದು ಪ್ರಶ್ನೆ, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯಲು ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದನ್ನು ವೈಜ್ಞಾನಿಕ ಕಾರಣ ಏನಪ್ಪ ಅಂತಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ 2 ಸರಿಯಾದ ಉತ್ತರ ಆಗಿದೆ ನೋಡಿ. ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಆ ರೀತಿಯಾಗಿ ಮಾಡ್ತಾರೆ ಕ್ಯಾಚ್ ಹಿಡಿಯೋ ಟೈಮ್ನಾಗ ಕೈಯಿಂದಕ್ಕೆ. 29ನೇ ಒಂದು ಪ್ರಶ್ನೆ, ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲ್ಪಡುವ ಕಾರಣ ಏನಂತ ಕೊಟ್ಟಿದ್ದಾರೆ. 29ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 1 ನೋಡಿ. ಇದು ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ. 30ನೇ ಒಂದು ಪ್ರಶ್ನೆ, ನದಿಗಳು ಮತ್ತು ಮುಖ್ಯ ನದಿಗಳ ಸೇರುವ ಮಾನದಂಡಗಳನ್ನು ಆಧರಿಸಿ ಕ್ರಮಾನುಗತ ಸರಿಯಾಗಿ ಯಾವ ರೀತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ನೋಡಿ 30ನೇದು. ಈ ಒಂದು ಸಿಂಧು ನದಿಯ ಉಪನದಿ ಸಟ್ಲೇಜ್ ನದಿಯ ಒಂದು ಉಪನದಿ ಚಿನಾಬ್ ನದಿಯ ಒಂದು ಉಪನದಿ ಜಿಲಮ ಆಗಿದೆ ನೋಡಿ. ಇದು ಸರಿಯಾದ ಉತ್ತರ 30ನೇದು. 31ನೇ ಒಂದು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು 31ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. 31ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 2 ನೋಡಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1 ವಿವರಿಸುವುದಿಲ್ಲ ಎಂಬುದು ಇದಕ್ಕೆ ಸರಿಯಾಗಿದೆ ನೋಡಿ. 32ನೇ ಒಂದು ಪ್ರಶ್ನೆ, ಡಿಸೆಂಬರ್ 2025ರಂತೆ ಭಾರತ ಕರ್ನಾಟಕದ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಒಂದು ಸಂಖ್ಯೆಯನ್ನು ಕ್ರಮವನ್ನು ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 96 ಮತ್ತು 4 ಕರ್ನಾಟಕದಲ್ಲಿ ಕಂಡುಬರ್ತು ನೋಡಿರಿ ರಾಮ್ಸರ್ ತಾಣಗಳು. ಇದಕ್ಕೆ ಯಾವುದು ಆಪ್ಷನ್ಸ್ 4 ಸರಿಯಾಗಿದೆ ನೋಡಿ 32ನೇ ಒಂದು ಪ್ರಶ್ನೆಗೆ. 33ನೇ ಒಂದು ಪ್ರಶ್ನೆ, ಪಟ್ಟಿ ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ 3ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 1 ನೋಡಿ. ಆಪ್ಷನ್ಸ್ 1 ಸರಿಯಾಗಿದೆ ನೋಡಿ. 34 ಒಂದು ಪ್ರಶ್ನೆ ನೋಡೋಣ. ಅಪಾಯಕ್ಕೊಳಗಾಗುವ ಸಂಭವಿಸಿರುವ ಎಂಡೇಂಜರ್ಡ್ ಭಯದಲ್ಲಿರುವ ಟೆಸ್ಟೆಡ್ ಅಳಿವಿನ ಅಂಚಿನಲ್ಲಿರುವ ಜೀವಿಗಳನ್ನು ದತ್ತಾಂಶಗಳನ್ನು ಪ್ರಕಟಿಸುವ ಒಂದು ಸಂಸ್ಥೆ ಯಾವುದಂತ ಕೊಟ್ಟಿದ್ದಾರೆ. IUCN ಪ್ರಕಟಿಸ್ತದೆ. ಇದು ಅಪಾಯನ ಅಂಚಿನಲ್ಲಿರುವಂಥ ಒಂದು ಜೀವಿಗಳನ್ನು ಸಂರಕ್ಷಣೆ ಮಾಡಲು ಯಾವ ಪ್ರಕಟಿಸ್ತದೆ IUCN. 35ನೇ ಒಂದು ಪ್ರಶ್ನೆ, ಚರಂಡಿಯ ಕೊಳಚೆ ನೀರಿನ ಜೈವಿಕ ಒಗ್ಗಟ್ಟಿನ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡೋದ್ರ ಮೂಲಕ ಅಂದಾಜಿಸಬಹುದಾಗಿದೆ ನೋಡಿ. 35ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ನೋಡಿ. ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆಯಿಂದ ಅಳೆಯಬಹುದು. 35ನೇದು ಯಾವುದು 4ನೇದು ಸರಿಯಾಗಿದೆ ನೋಡಿ. 36ನೇದು ನೋಡಿ. ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ಗಳನ್ನು ಇರುವ ಓಝೋನ್ ಪದರವನ್ನು ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಇದು ಎಲ್ಲರಿಗೂ ಗೊತ್ತು. ಯಾವುದೋ ಆಪ್ಷನ್ಸ್ 2 ಡಾಪ್ಸನ್ ಯೂನಿಟ್ O3 ಓಝೋನ್ ಬಗ್ಗೆ ನಾನು ಕ್ಲಾಸ್ ಮಾಡಿದ ನೋಡಿಕೊಳ್ರಿ. 37ನೇದು ಪ್ರಶ್ನೆ, ಯಾರು ಕರ್ನಾಟಕದ ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ತುಳಸಿದಾಸ ಗೌಡ. 38ನೇದು, ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಎಲ್ಪ್ ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತು. ಈ ಒಂದು ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಘಟನೆಗಳಿಗೆ ಕೇಂದ್ರ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. 38ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ವೆಡ್ಜ್ ಬ್ಯಾಂಕ್ ನೋಡಿ. ಇದರ ನಂತರ ಇವು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ ಮ್ಯಾಥ್ಸ್ ಕ್ವಶನ್ ಇದೆ ನೋಡಿ. ನಾವು ಈಗ ಇವು ಸ್ಕಿಪ್ ಮಾಡೋಣ. ಓಕೆ, ಮ್ಯಾಥ್ಸ್ ಕ್ವಶನ್ನ ಮಾಡಿ ನೀವು. 45ನೇ ಒಂದು ಪ್ರಶ್ನೆ ಇದೆ ನೋಡಿ. 45ನೇ ಒಂದು ಪ್ರಶ್ನೆ, 2025 ಸೆಪ್ಟೆಂಬರ್ 28ರಂದು ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು. ಈ ಒಂದು ಪಂದ್ಯ ನಡೆದಂಥ ಸ್ಥಳ ಯಾವುದಂತ ಕೊಟ್ಟಿದ್ದಾರೆ. ಈ ಒಂದು ಪಂದ್ಯ ಎಲ್ಲಿ ನಡೀತದೆ ಅಂದರೆ UAEನ ದುಬೈನಲ್ಲಿ ನಡೀತದೆ ನೋಡಿರಿ. ಆಪ್ಷನ್ಸ್ 1 ಸರಿಯಾದ ಉತ್ತರ ಆಗಿದೆ. ಇವು ಮ್ಯಾಥ್ಸ್ ಕ್ವಶನ್ ಇದೆ ನೋಡಿ. ಪಾಸ್ ಮಾಡಿ ಬಿಡಿಸಿ. ಓಕೆ, 49ನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಇದಕ್ಕೆ 49ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 1ನೇದು ನೋಡಿ. 1ನೇದು ಸರಿಯಾಗಿದೆ. 49ನೇ ಒಂದು ಪ್ರಶ್ನೆಗೆ 1ನೇದು ಸರಿಯಾಗಿದೆ. ಅಂದರೆ 1A3 ರಾಜಸ್ಥಾನದಲ್ಲಿ ಪತ್ತೆಸಾಗರ ಕಂಡುಬರ್ತದೆ. ನಾಕೋಮ ಸರೋವರ ಹಿಮಾಚಲ ಪ್ರದೇಶದಲ್ಲಿದೆ. ಅದೇ ರೀತಿಯಾಗಿ ಕೆಚಿಯೋಪಲರಿ ಸರೋವರ ಸಿಕ್ಕಿಂನಲ್ಲಿದೆ. ಬೇತಾಳ್ ಸರೋವರ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ನೋಡ್ರಿ. 50ನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಜೋಡಣೆ ಆಗಿರುವ ಆಯ್ಕೆಯನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. 50ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1ನೇದು ನೋಡಿ. ಖಾರಿಫ್ ಬೆಳೆ ಭತ್ತವನ್ನು ಬೆಳೆಯಲಾಗ್ತದೆ. ರಾಬಿ
ಗೋಧಿ, ಜೇಡ್ ಅಂದರೆ ತರಕಾರಿಯನ್ನು ಬೆಳೆಯಲಾಗುತ್ತದೆ. ಕಲ್ಲಂಗಡಿ ಈ ಹಣ್ಣುಗಳು ಜೇಡು ಬೆಳೆಗಳಾಗಿವೆ. 51ನೇ ಒಂದು ಪ್ರಶ್ನೆ, NWDPRAವನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. 51ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 31ನೇ ನೋಡಿ, ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೊಜೆಕ್ಟರ್ ಫಾರ್ ರೇನ್ ಫೆಡ್ ಏರಿಯಾಸ್ ಎಂಬುದು ಸರಿಯಾಗಿದೆ. 52ನೇ ಒಂದು ಪ್ರಶ್ನೆ, 52ನೇ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಒಂದನೇದಾಗಿದೆ ನೋಡಿ. ಇದು ಒಂದಿಸಿ ಬೇರೆ ಅತಿ ಹೆಚ್ಚು ಕೇಳಿದ್ದಾರೆ ನೋಡಿ. ಒಂದಿಸಿ ಬೇರೆ ಅಂಬೋದು ಅತಿ ಹೆಚ್ಚು ಕೇಳಿದ್ದಾರೆ. 52 ಆಯಿತು. 53ನೇ ನೋಡೋಣ. 53ನೇ ಒಂದು ಪ್ರಶ್ನೆಗೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. 53ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡನೇ ನೋಡಿ, ಎ ಮತ್ತು ಸಿ ಸರಿಯಾಗಿವೆ. ಮುಳ್ಳಯ್ಯನಗಿರಿ ಚಂದ್ರದ್ರೋಣ ಪರ್ವತ ಎಂದು ಕರೆಯಲಾಗುತ್ತಿರ್ತದೆ. ಅದೇ ರೀತಿಯಾಗಿ ಕರಾವಳಿ ಮೈದಾನ ಹೊರತುಪಡಿಸಿದರೆ ಶಿವಮೊಗ್ಗ ಭೀಮಳೇಶ್ವರ ಕಣಿವೆ ಕರ್ನಾಟಕದ ಅತ್ಯಂತ ಎತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಎರಡನೇ ಅತಿ ಎತ್ತರ ಬೆಟ್ಟವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದು ತಪ್ಪಾಗಿದೆ ನೋಡಿ. 54ನೇ ಒಂದು ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಒಂದನೇದು ನೋಡಿ, ಎ ಮತ್ತು ಬಿ ಸರಿಯಾಗಿವೆ. ಘಟಪ್ರಭಾ ಗೋಕಾಕ್ ಜಲಪಾತವನ್ನು ನಿರ್ಮಾಣ ಮಾಡ್ತದೆ. ಮಹಾನದಿ ನದಿಯ ಒಂದು ಯಾವುದು ಕಳಸಾ ಬಂಡೂರಿ ಉಪನದಿ ಆಗಿದೆ ನೋಡಿ. ಇದು ಜಲಪಾತ ಅಲ್ಲ, ಅದರ ಉಪನದಿ ಕಳಸಾ ಬಂಡೂರಿ. ಗಂಗೋಳಿ ಅಲ್ಲ, ಇವು ಅಗ್ನೇಶಿನೇ ಅಲ್ಲ, ಇದು ತಪ್ಪು. 55ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಇವು ಕೂಡ ಜೋಡಣೆ ಕೊಟ್ಟಿದ್ದಾರೆ. 55ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇದು ನೋಡಿ, ಎ ಮತ್ತು ಸಿ ಇದು ಸರಿಯಾದ ಉತ್ತರ ಆಗಿದೆ. 56ನೇ ಒಂದು ಪ್ರಶ್ನೆ, ಈ ಕೆಳಗಿನ ಮೋಡಗಳು ಕ್ರಮವನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ಮೊದಲು ಹಿಮಕಣ ಮೋಡಗಳು ಬರುತ್ತದೆ. 56ನೇ ಒಂದು ಸರಿಯಾದ ಉತ್ತರ ಯಾವುದು, ACBD. ಆಮೇಲೆ ಹಿಮಕಣ ಪದರ ಮೋಡ ಬರುತ್ತೆ, ಆಮೇಲೆ ಉನ್ನತ ಪದರ ಮೋಡ, ಆಮೇಲೆ ವೃಷ್ಟಿ ಪದರ ಮೋಡಗಳು. ಮೋಡಗಳ ಬಗ್ಗೆ ಸಂಬಂಧಿಸಿದಂಥ ಒಂದು ಏನಿರುತ್ತೋ ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ನೋಡಿ ಯಾವ ರೀತಿಯಾಗಿ ಹೇಳಿಕೆ ರೂಪದ ಒಂದು ಕೊಟ್ಟಿದ್ದಾರೆ. ತೇವಾಂಶವನ್ನು ಅಳೆಯುವ ಬಳಸುವ ಉಪಕರಣ ಯಾವುದಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಾಗಿರುವ ಹಾಗೆ ಹೈಗ್ರೋಮೀಟರ್ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣವಾಗಿದೆ. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯುತ್ತಾರೆ. ಬಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ನೋಡಿ, ಬಾರೋಮೀಟರ್. 58ನೇ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚಾಗಿ ವ್ಯಾಪಕವಾಗಿ ಹರಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿಲ್ ನೋಡಿ. ಬಿಲ್ ಎಂಬ ಒಂದು ಬುಡಕಟ್ಟು ಭಾರತದಲ್ಲಿ ಹೆಚ್ಚಾಗಿದೆ. 59ನೇ ಒಂದು ಪ್ರಶ್ನೆ, ಕನ್ನಡ ಚಲನಚಿತ್ರ ಕಂಜಿಲುಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ನೋಡೋದಾದರೆ ಬಿ ಮತ್ತು ಸಿ ಎರಡು ತಪ್ಪಾಗಿವೆ. 70ನೇ ವಾರ್ಷಿಕ ಚಲನಚಿತ್ರೋತ್ಸವ ಪ್ರಶಸ್ತಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು. ಜೊತೆಗೆ ಇದು ಗಿರೀಶ್ ಕಾರಸವಳ್ಳಿ ಎಂಬುದು ಕೂಡ ತಪ್ಪಾಗಿದೆ ನೋಡಿ. 59ನೇದು ಎರಡು ತಪ್ಪಾಗಿವೆ. ಇದು ಚಲನಚಿತ್ರ ಯಶೋಧರ ಪ್ರಕಾಶ್ ಮಾನ್ರವರು ನಿರ್ದೇಶಿಸಿದ್ದಾರೆ. ಇದು ಸರಿಯಾಗಿದೆ ನೋಡಿ. 60ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. 60ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮತ್ತು ಸಿ. 61ನೇ ಒಂದು ಪ್ರಶ್ನೆ, 2025ರಲ್ಲಿ ನವದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಅಂತರ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದ ಭಾರತದ ಯಾವ ಹಬ್ಬವನ್ನು ಯುನೆಸ್ಕೋದ ಮಮತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂದರೆ ದೀಪಾವಳಿ ನೋಡಿ. ಆಪ್ಷನ್ಸ್ 1 ಸರಿಯಾದ ಉತ್ತರ ಇದೆ. ನಾಸಾದ ಒಂದು ಸ್ಪೇಸ್ ಎಕ್ಸೋ ಕ್ರೂ 9 ಗಗನಯಾತ್ರಿಗಳು ಏಜೆನ್ಸಿಯ 9ನೇ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಈ ಒಂದು ಕೆಳಗಿನಲ್ಲಿ ಯಾವ ಗಗನಯಾತ್ರಿಯು ಆ ಮಿಷನ್ನಲ್ಲಿ ಭಾಗವಾಗಿರಲಿಲ್ಲ ಎಂಬುದನ್ನು ಗುರುತಿಸಿ. ಇಲ್ಲಿ ನೋಡಿ ಭಾಗವಾಗಿರಲಿಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸುಭಾನ್ ಶುಕ್ಲ ಇದ್ದರು, ಸುನೀತಾ ವಿಲಿಯಮ್ಸ್ ಇದ್ದರು, ಬುಚ್ ವಿಲ್ಮರ್ ಅವರು ಕೂಡ ಇದ್ದರು ನೋಡ್ರಿ. ಆದರೆ 4ನೇದಾಗಿರುವ ನಿಕ್ ಹೇಗ್ ಅವರು ಇರಲಿಲ್ಲ. ಇದು ಸರಿಯಾದ ಉತ್ತರ ಆಗಿದೆ ನೋಡಿ. 4ನೇದು ಈ ಒಂದು 62ನೇ ಉತ್ತರಕ್ಕೆ ಸರಿಯಾದ ಉತ್ತರ 4ನೇದಾಗಿದೆ, ನಿಕ್ ಹೇಗ್. 63ನೇ ಒಂದು ಪ್ರಶ್ನೆ, ಭಾರತ ರೈಲ್ವೆಯು ರೈಲಿನ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಯಾಣ ಅವಧಿಯನ್ನು ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಯೋಜನೆ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 63ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇರಿ ಸಹೇಲಿ ಎಂಬುದು ಸರಿಯಾಗಿದೆ ನೋಡಿ. ಈ ಒಂದು ಯೋಜನೆಯ ಮೂಲಕ ಮಹಿಳೆಯರಿಗೆ ಪ್ರಯಾಣ ಮಾಡಲು ಕೊಟ್ಟಿದ್ದಾರೆ ಸುರಕ್ಷಿತವಾಗಿ.
64ನೇ ಒಂದು ಪ್ರಶ್ನೆ, ನಾಗರಿಕ ನೋಂದಣಿ ವ್ಯವಸ್ಥೆ 2022ರ ವರದಿಯನ್ನು ಆಧರಿಸಿ ಭಾರತದ ಜೀವನಾಂಶಾಂಕಿತ ಅಂಕಿಅಂಶಗಳ ಪ್ರಕಾರ ಕೆಳಗಿನ ಯಾವ ರಾಜ್ಯಗಳಲ್ಲಿ ಲಿಂಗಾನುಪಾತ ಸಂಬಂಧಿಸಿದಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಳಿಕೆ ಕ್ರಮ, ಏರಿಕೆ ಕ್ರಮ ಈ ರೀತಿಯಾಗಿ ನೀಡಕತ್ತಿದ್ದಾರೆ. ಈಗ 64ನೇ ಒಂದು ಪ್ರಶ್ನೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಗೋವಾ, ಕರ್ನಾಟಕ. ಮುಂದೆ ಹೋಗೋಣ. 65ನೇ ಒಂದು ಪ್ರಶ್ನೆ, ವೆನೆಜುವೆಲಾ ಅಧ್ಯಕ್ಷರಾಗಿದ್ದ ನಿಕೋಲಾಸ್ ಮಡುರೋ ಅವರನ್ನು ಸೆರೆ ಹಿಡಿದ ನಂತರದಲ್ಲಿ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಕಂಡವರುಗಳಲ್ಲಿ ಯಾರು ನೇಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡೆಲ್ಸಿ ರೋಡ್ರಿಗಸ್ ಅವರನ್ನು ನೇಮಕ ಮಾಡಲಾಗಿದೆ ನೋಡಿ. 6ನೇ ಪ್ರಶ್ನೆ, ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಮತ್ತು KDM ನಿಂದ ಮುನ್ನಡೆಸಲ್ಪಡುವ ಮಿಷನನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. 66ನೇ ಒಂದು ಪ್ರಶ್ನೆ ಸರಿಯಾದ ಉತ್ತರ ಬಿಯಾರ್ಡ್ ಬೆಂಗಳೂರು ನೋಡಿ. ಇದು ಸರಿಯಾದ ಉತ್ತರ. 67ನೇ ಒಂದು ಪ್ರಶ್ನೆ ಆಗಿದೆ ನೋಡಿ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಜನವರಿ 6, 2022ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಆ ಮುಖ್ಯಮಂತ್ರಿ ಯಾರು ಮತ್ತು ಡ್ಯಾಶ್ ದಿನಗಳು ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ನಾವು ಕರೆಂಟ್ ಅಫೇರ್ಸ್ನಲ್ಲಿ ಹೇಳಿದ್ದೆ ನೋಡಿ. ಕರೆಂಟ್ ಅಫೇರ್ಸ್ನಲ್ಲಿ ಇದು ನೋಡಿ 16 ಮತ್ತು 17ರ ಒಂದು ಕರೆಂಟ್ ಅಫೇರ್ಸ್ ಇರ್ಬೋದು ಆಲ್ಮೋಸ್ಟ್. ಆ ಒಂದು ಕರೆಂಟ್ ಅಫೇರ್ಸ್ನಲ್ಲಿ ಹೇಳಿದ್ದೆ ನಾನು ಯಾವುದಂತೆ, ಈ ಒಂದು ಸಿದ್ದರಾಮಯ್ಯ ಅವರನ್ನು ಯಾರಿಗೆ ದಾಟಿದ್ದಾರೆ ಅಂದರೆ ದೇವರಾಜ್ ಅವರನ್ನು ಹಿಮ್ಮೆಟ್ಟಿಸಿದ್ದಾರೆ. ಎಷ್ಟು ದಿನ ಅಂತ ಕೂಡ ಹೇಳಿದ್ದೆ, 2792 ದಿನಗಳಿಗೆ ಇವ್ರದ್ದಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 3ನೇದು ಸರಿಯಾಗಿದೆ, ದೇವರಾಜ್ ಅರಸ್. ಒಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಓಕೆ, ಯಾಕಂದ್ರೆ ಎಲ್ಲಿ ಮಾಹಿತಿ ಸಿಗ್ತದೆ ಅಲ್ಲಿ ನೋಡಿರಿ. ಒಟ್ಟು ಮಾಹಿತಿ ಏನು ಮಾಡ್ಬೇಕಂದ್ರೆ ನಾವು ಕಲೆಕ್ಟ್ ಮಾಡಬೇಕು. ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಎಕ್ಸಾಮ್ನ ಫೇಸ್ ಮಾಡ್ಬೇಕಾಗ್ತದೆ. 68ನೇ ಒಂದು ಪ್ರಶ್ನೆ, ಮಾಜಿ ಪ್ರಧಾನಮಂತ್ರಿ ಖಲೀದಾ ಒಂದು GI ಅವರಿಗೆ ಸಂಬಂಧಿಸಿದಂಥ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಸರಿಯಾಗಿದ್ದಂಗೆ ಕೊಟ್ಟಿದ್ದಾರೆ. 68ನೇ ಒಂದು ಪ್ರಶ್ನೆ ಬಿ ಮತ್ತು ಸಿ ಸರಿಯಾಗಿದೆ ನೋಡಿ. 69ನೇ ಒಂದು ಪ್ರಶ್ನೆ, ಕೇಂದ್ರ ಪ್ರಾಯೋಜಿತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅವಧಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಈ ಒಂದು 69ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 3ನೇದು ನೋಡಿ, ಸರಿಯಾದ ಉತ್ತರ ಇದೆ. 70ನೇ ಒಂದು ಪ್ರಶ್ನೆಗೆ ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು 2014ರಲ್ಲಿ ಡ್ಯಾಶ್ರಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದು ಮೂಲಕ ಪ್ರಾರಂಭ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲಪ್ಪ ಅಂತಂದರೆ 70ನೇದು ಮಂಗಳೂರಿನಲ್ಲಿ ಈ ಒಂದು ಕೇಂದ್ರ ಕಚೇರಿನ ಹೊಂದಿದ್ದು ನೋಡಿ. KMFಗೆ ಸಂಬಂಧಿಸಿದಂಥ ಯಾವ ಹೇಳಿಕೆ ತಪ್ಪಾಗಿದೆ ಅಂತ, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 71ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಸಿ ಸರಿಯಾಗಿದೆ ನೋಡಿ. 77ನೇ ಒಂದು ಪ್ರಶ್ನೆ, ದಿ ಪ್ರೊವಿಷನ್ಸ್ ಆಫ್ ದಿ ಪಂಚಾಯತ್ಸ್ ಅಂದರೆ ಎಕ್ಸ್ಟೆನ್ಷನ್ ಟು ದಿ ಶೆಡ್ಯೂಲ್ಸ್ ಏರಿಯಾಸ್ ಆ್ಯಕ್ಟ್ 1996 ಇದು ಡ್ಯಾಶ್ ಸಮಿತಿಯ ಶಿಫಾರಸನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಬೋರಿಯಾ ಸಮಿತಿ ಇದಕ್ಕೆ ಸಂಬಂಧಿಸಿದೆ. 72ನೇದ್ದು. 73ನೇದು ನೋಡೋಣ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯಗಳ ಸಂಸ್ಥೆಗಳೇ ಇರುವ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾರೆ. 73ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು ನೋಡ್ರಿ. 73ನೇದು ಮೈಸೂರು. 74ನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆರ್ ಚಿದಂಬರಂ ಅವರು 2002ರಿಂದ 2018ರ ಅವಧಿಯವರೆಗೆ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಒಂದು ಪ್ರಧಾನಮಂತ್ರಿಗಳೆಂದರೆ ಯಾರ್ಯಾರು ಅಂತ ಕೊಟ್ಟಿದ್ದಾರೆ. 74ನೇ ಒಂದು ಪ್ರಶ್ನೆ ಸರಿಯಾದ ಉತ್ತರ ACD ಇದು ಸರಿಯಾಗಿದೆ ನೋಡಿ. ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಅವರಿದ್ದರು. 75ನೇ ಒಂದು ಪ್ರಶ್ನೆ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಅತಿ ಹೆಚ್ಚು ನೋಡಿ ಹೇಳಿಕೆ ರೂಪದಲ್ಲಿ ಮತ್ತು ಹೊಂದಿಸಿ ಬರೆಯದಲ್ಲಿ ಅತಿ ಹೆಚ್ಚು ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಒಂದು ಏಕಲವ್ಯ ಪ್ರಶಸ್ತಿ ವಿಜೇತರು ಮತ್ತು ಸಂಬಂಧಿಸಿದ ಕ್ರೀಡೆ ಕೊಟ್ಟಿದ್ದಾರೆ. ಈ ಒಂದು 75ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ 3ನೇದು ನೋಡಿ, A4 ಆಗುತ್ತೆ. A4 ವಾಲಿಬಾಲ್. ಅದೇ ರೀತಿಗೆ B1ನೇದ್ದು ರೋಬಿನ್ ಉತ್ತಪ್ಪ ಕ್ರಿಕೆಟ್. ಅದೇ ರೀತಿ C2ನೇದ್ದು SK ಉತ್ತಪ್ಪ ಹಾಕಿ. ಮಮತಾ ಪೂಜಾರವರು ಏನಂದರೆ ಕಬಡ್ಡಿಗೆ ಸಂಬಂಧಿಸಿದ್ದಾರೆ. ಈ ಒಂದು ಕ್ರೀಡೆಗೆ ಸಂಬಂಧಿಸಿದಂಥ ವ್ಯಕ್ತಿಗಳ ಬಗ್ಗೆ ಹೆಸರು ಮತ್ತು ಕ್ರೀಡೆ ಕೊಟ್ಟಿದ್ದರು. ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ನೋಡಿರಿ. 1905ರಲ್ಲಿ ಕರ್ನಾಟಕದ ಗದಗಿನ ಕಣಿಗಾಲಲ್ಲಿ ಸಿದ್ದನಗೌಡ ಮತ್ತು ಸಣ್ಣ ರಾಮಗೌಡ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಗದಗದಾಗ.
77 ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ನ ಮುಖ್ಯ ಪೋಷಕರು ಯಾರು ಅಂತ ಕೊಟ್ಟಿದ್ದಾರೆ. 77 ಒಂದು ಪ್ರಶ್ನೆ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಸಹಕಾರ ಸಚಿವರು. 78 ಒಂದು ಪ್ರಶ್ನೆ, ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆಯು ಸಿದ್ಧಪಡಿಸಿದೆ ಅಂತ ಕೊಟ್ಟಿದ್ದಾರೆ. 78ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಥಿಕ ವ್ಯವಹಾರಗಳ ಇಲಾಖೆ. ಮೂರನೇದು ಸರಿಯಾಗಿದೆ ನೋಡಿ. 79ನೇ ಒಂದು ಪ್ರಶ್ನೆಗೆ ನೋಡೋಣ. 79ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿ, ಇದು ಸರಿಯಾಗಿದೆ ನೋಡಿ. 80ನೇ ಒಂದು ಪ್ರಶ್ನೆ ನೋಡೋಣ. ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಯನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಪೌರತ್ವಕ್ಕೆ ಸಂಬಂಧಿಸಿದಂಥ ಚಾಪ್ಟ್ರಲ್ಲಿ ನಾವು ನೋಡ್ಬೋದು. ಇದು ಸರಿಯಾದ ಉತ್ತರ ಯಾವುದಂದರೆ ಸಂಸತ್ತು ಏನು ಮಾಡ್ತದೆ ಅಂದರೆ ಪೌರತ್ವ ಅರ್ಹತೆಯನ್ನು ನಿಗದಿಗೊಳಿಸುವ ಅಧಿಕಾರವನ್ನು ಹೊಂದಿದೆ. ಯಾವುದು? ಸಂಸತ್ತು. ಆಪ್ಷನ್ಸ್ 4. 81ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. ಹೇಳಿಕೆ 1 ಮತ್ತು 2 ಸರಿ, ಆದರೆ ಹೇಳಿಕೆ 1 ಹೇಳಿಕೆ 2 ವಿವರಿಸಿದಿಲ್ಲ ಎಂಬುದು ಇದಾಗಿದೆ ನೋಡಿ, ಸರಿಯಾಗಿದೆ. 82ನೇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದಾದ ಅತ್ಯಂತ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು? 21 ವರ್ಷ ಆಗಿರಬೇಕು ಒಬ್ಬ ವ್ಯಕ್ತಿಗೆ ಈ ಒಂದು ಸ್ಥಳೀಯ ಚುನಾವಣೆಯಲ್ಲಿ ಭಾಗವಹಿಸಲು. 83ನೇ ಒಂದು ಪ್ರಶ್ನೆ, ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂಥ ವಿಧಿ ಮತ್ತು ಭಾಗವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಷ್ಟು ದಿನ ಬರೀ ಸಂವಿಧಾನಕ್ಕೆ ತಿದ್ದುಪಡಿಗೆ ಸಂಬಂಧಿಸಿದಂಥ ವಿಧಿ ಯಾವುದಂತ ಕೊಡ್ತಿದ್ರು, ಈಗ ಜೊತೆಗೆ ಭಾಗ ಕೂಡ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 368ನೇ ವಿಧಿ 20ನೇ ಭಾಗ. ಓಕೆ, 20ನೇ ಭಾಗ ಎಲ್ಲಿದೆ? ಆಪ್ಷನ್ಸ್ 3 ಎಲ್ಲಿದೆ ನೋಡಿ. 4 ಕೂಡ ಇದೇ ರೀತಿಯಾದ 21 ಇದೆ, ಆದರೆ ಇಲ್ಲಿ ಆಪ್ಷನ್ಸ್ 3 ಸರಿಯಾದ ಉತ್ತರ ಆಗಿದೆ ನೋಡಿ. ಇದು 84ನೇ ಒಂದು ಪ್ರಶ್ನೆ. 84ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ABC ಸರಿಯಾಗಿವೆ ನೋಡಿ. 85ನೇ ಒಂದು ಪ್ರಶ್ನೆ. 85ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕೂಡ ಯಾವುದಾಗಿದೆ ಅಂದರೆ ಈ ಒಂದು ಮೂಲಗಳು ಮತ್ತು ಎರವಲು ಪಡೆದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. 85ನೇ ಒಂದು ಪ್ರಶ್ನೆ ಆಗಿದೆ ನೋಡಿದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಆಗಿದೆ ನೋಡಿ. ಐರ್ಲೆಂಡ್ ಸಂವಿಧಾನದಿಂದ ನಾವು ರಾಜ್ಯ ನಿರ್ದೇಶಿತ ತತ್ವಗಳು ಎರವಲು ಪಡಿತೀವಿ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಸಂವಿಧಾನದಿಂದ ಏನು ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆದಿವಿ. ಫ್ರಾನ್ಸ್ನಿಂದ ನಾವು ಪ್ರಸ್ತಾವನೆಯಲ್ಲಿರೋ ಸ್ವಾತಂತ್ರ್ಯ ಮತ್ತು ಪಡೆದಿವಿ. ದಕ್ಷಿಣ ಆಫ್ರಿಕಾದಿಂದ ಈ ಒಂದು ರಾಜ್ಯಸಭೆಯ ಸದಸ್ಯರುಗಳ ಚುನಾವಣೆ ವಿಧಾನವನ್ನು ಎರವಲು ಪಡೆದಿವಿ ನೋಡ್ರಿ. 85ನೇ ಒಂದು ಪ್ರಶ್ನೆ, ಹೊಸ ಅಖಿಲ ಭಾರತ ಒಂದು ಸೇವೆಯನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿರುವಂಥ ವ್ಯಕ್ತಿಗಳು ಯಾರು ಅಂತ ಕೊಟ್ಟಿದ್ದಾರೆ. ಅದು ಸರಿಯಾದ ಉತ್ತರ ಆಪ್ಷನ್ಸ್ ಈ 1 ನೋಡಿರಿ. ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ ಈ ಒಂದು ಅಖಿಲ ಭಾರತ ಸೇವೆಯನ್ನು ಸೃಷ್ಟಿ ಮಾಡ್ಬೋದು 312ನೇ ಒಂದು ವಿಧಿಯ ಪ್ರಕಾರ. 312ನೇ ಒಂದು ವಿಧಿಯ ಪ್ರಕಾರ ಏನಪ್ಪ ಅಂತಂದರೆ ಅಖಿಲ ಭಾರತ ಸೇವೆಯನ್ನು ನಾವು ಸೃಷ್ಟಿ ಮಾಡ್ಬೋದು ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ. 1 ಸರಿಯಾಗಿದೆ ನೋಡಿರಿ. 87ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ 4 ನೋಡಿರಿ, B ಮತ್ತು C. ಇದಕ್ಕೆ ಸರಿಯಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಈ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ ನೋಡಿ. B ಮತ್ತು C ತಪ್ಪಾಗಿವೆ ಇಲ್ಲಿ, ಇದು ಸರಿ. 88ನೇ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ನ ಮುನ್ಸಿಪಲ್ ಕಮಿಷನರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. 88ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ ನೇಮಕ ಮಾಡ್ತು ನೋಡ್ರಿ ಇವರಿಗೆ. 89ನೇ ಒಂದು ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಹೇಳಿಕೆಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ 89ನೇದು 1ನೇದಾಗಿದೆ ನೋಡಿ, A ಮಾತ್ರ ಸರಿಯಾಗಿದೆ. ರಾಜ್ಯ ಮತ್ತು ನೀತಿ ನಿರ್ದೇಶಕ ತತ್ವಗಳು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ಅನುಷ್ಠಾನ ಮಾಡೋಕ್ಕೂ ಬರೋದಿಲ್ಲ. ಅದೇ ರೀತಿಯಾಗಿ ನ್ಯಾಯ ರಕ್ಷಿತವಾದವು ಅಂತ ಕೊಟ್ಟಿದ್ದಾರೆ. ಇವು ನ್ಯಾಯ ರಕ್ಷಿತವಾಗಿಲ್ಲ. ಅವು ರಾಜ್ಯ ನಿರ್ದೇಶಕ ತತ್ವಗಳು. ಇವು 4ನೇ ಭಾಗದಲ್ಲಿ ಕಂಡುಬರ್ತವೆ. ಭಾರತ ಸರ್ಕಾರದ ಕಾಯ್ದೆ 1935 ಕುರಿತು ಯಾವ ಹೇಳಿಕೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎಷ್ಟನೇದು ಪ್ರಶ್ನೆ? 90ನೇ ಪ್ರಶ್ನೆ ನೋಡಿರಿ. 90ನೇ ಒಂದು ಪ್ರಶ್ನೆ ಸರಿಯಾದ ಉತ್ತರ 2, ABD ಸರಿಯಾಗಿವೆ ನೋಡಿ. ಎಷ್ಟನೇ ಒಂದು ಪ್ರಶ್ನೆ ಇತ್ತು? 90ನೇ ಒಂದು ಪ್ರಶ್ನೆ ಇತ್ತು. 91ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಕೆಳಗೆ ಕೊಟ್ಟಿರೋ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದಂಥವ್ರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ರಾಧಾಕೃಷ್ಣ ಅವರು. ಡಾಕ್ಟರ್ S ರಾಧಾಕೃಷ್ಣರವರು ಕೂಡ ಅವಿರೋಧವಾಗಿ ಚುನಾವಣೆ ಆದ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಶಂಕರ್ ದಯಾಳ್ ಶರ್ಮಾ ಅವರು ಕೂಡ ಅದೇ ರೀತಿಯಾಗಿ ಅವಿರೋಧವಾಗಿ ಚುನಾಯಿತ ಆಗಿದ್ದಾರೆ ನೋಡಿ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. AB 2 ಕೂಡ ಸರಿಯಾಗಿವೆ ನೋಡಿ. 92ನೇ ಒಂದು ಪ್ರಶ್ನೆಗೆ ಭಾರತ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡಿ.
ಹೇಳಿಕೆನೇ ಜಾಸ್ತಿ ಕೊಟ್ಟಿದ್ದಾರೆ. ಶಾಸಕಾಂಗಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬಿ ಡಿ ಮಾತ್ರ ಸರಿಯಾಗಿದೆ ನೋಡಿ. 93ನೇ ಒಂದು ಪ್ರಶ್ನೆಗೆ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 93ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 3ನೇ ನೋಡಿ ಎ ಬಿ ಮಾತ್ರ ಸರಿಯಾಗಿವೆ. 94ನೇ ಒಂದು ಪ್ರಶ್ನೆ 1852ರ ದೆಹಲಿ ದಂಗೆಗೆ ಸಂಬಂಧಿಸಿದಂಥ ಹೇಳಿಕೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಯಾವುದಂತ ನೋಡೋದಾದರೆ 94ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1 ನೋಡಿ. ಹೇಳಿಕೆ 1 ಮತ್ತು 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ ಇದು ಎಂಬುದು ಸರಿಯಾಗಿದೆ ನೋಡಿ. ಆಪ್ಷನ್ಸ್ 1 ಸರಿ. 95ನೇದು ಬಂಗಾಳಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೋಡೋದಾದರೆ 85ನೇ ಒಂದು ಉತ್ತರ 1 ನೋಡಿ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ ಎಂಬುದು ಸರಿ. 96ನೇದು 1672ರಲ್ಲಿ ಶಿವಾಜಿ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸುತ್ತೆಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರತಾಪ್ಗಢ ಅಲ್ಲ, ತೋರಣ ಯುದ್ಧ ಅಲ್ಲ, ಪುರಂದರ ಯುದ್ಧ ಅಲ್ಲ, ಸಲಯರ್ ಯುದ್ಧದಲ್ಲಿ ಏನು ಮಾಡ್ತಾರೆ ಅಂದರೆ ಶಿವಾಜಿಯನ್ನು ಸೈನ್ಯ ಮೊಘಲರ ಕದನದಲ್ಲಿ ಏನಂತಂದ್ರೆ ಸೋಲಿಸ್ತದೆ. 97ನೇ ಒಂದು ಪ್ರಶ್ನೆ ಕೆಳಗಿನ ಯಾವ ಸ್ಥಳಗಳಿಗೆ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇವು ಬುದ್ಧನಿಗೆ ಸಂಬಂಧಿಸಿದ ಚಾಪ್ಟರಲ್ಲಿ ನೋಡ್ಬೋದು. ಸಾಂಚಿ ಸ್ತೂಪ ಗೊತ್ತಿದೆ, ಸಾರನಾಥ ಸ್ತೂಪ, ಭೈರವನಾಥ ಸ್ತೂಪ ಗೊತ್ತಿದೆ. ಕಾರ್ಲೇರ್ನಲ್ಲಿ ಸ್ತೂಪ ಸ್ಥಾಪನೆ ಮಾಡಿಲ್ಲ, ನಿರ್ಮಿಸಲಾಗಿಲ್ಲ ನೋಡ್ರಿ. ಕಾರ್ಲೇದಲ್ಲಿ ಬೌದ್ಧ ಒಂದು ಧರ್ಮದ ಬಗ್ಗೆ ಸಂಬಂಧಿಸಿದಲ್ಲಿ ಮಾಹಿತಿ ನೋಡ್ಬೋದು. ಇದು 98ನೇ ಒಂದು ಪ್ರಶ್ನೆ. ಓಕೆ, 91 ಎಷ್ಟನೇದು 98ನೇ ಒಂದು ಪ್ರಶ್ನೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯಗಳನ್ನು ಅಲ್ಲಿನ ರಾಜ್ಯ ಜನಾಂಗದೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. 6ನೇ ಒಂದು ಶತಮಾನದ ಗಣರಾಜ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. 98ನೇದು ಸರಿಯಾದ ಉತ್ತರ ಯಾವುದು? 2ನೇದು ನೋಡಿ. ಎ 2ನೇದು ವೈಶಾಲಿಯ ಲಿಚ್ಛವಿ, ಅದೇ ರೀತಿಗೆ ಬಿ 4ನೇದು ಪಾವ ಮಲ್ಲೂರು, ಅದೇ ರೀತಿಗೆ ಸಿ 1ನೇದು ಇದು ಎಷ್ಟು 3ನೇದು ಆಯ್ತು ವಿಧಿ ಎಷ್ಟು ಮತ್ತೆ ಯಾವುದು 99ನೇದು. ಭಾಷಣ 2 ಕೃತಿಗಳು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಭಾಷಣ 2 ಕೃತಿಗಳು ಯಾವ್ಯಾವು ಅಂದರೆ ಯಾವುದು ಎ ಮತ್ತು ಡಿ ನೋಡಿ. ಭಾಷಣ 2 ಕೃತಿಗಳು ದೂತವಾಕ್ಯಂ ಮತ್ತು ಯಾವುದು ಚಾರುದತ್ತಂ ಎಂಬುದು ಭಾಷಣ 2 ಕೃತಿಗಳಾಗಿವೆ ನೋಡಿ. 100ನೇ ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿದೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಯಾರ್ಯಾರು ಈ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ನ ಕಮಾಂಡರ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. 100ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 3ನೇದು ನೋಡಿ ಎ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿವೆ ನೋಡಿ. ಓಕೆ, ಎ ಯಾವುದು ಜನರಲ್ ಸ್ಟುವರ್ಟ್ ಮತ್ತು ಡಿ ಕರ್ನಲ್ ಗೋಡನ್ರವರು ಈ ಒಂದು 4ನೇ ಮೈಸೂರು ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ. ಓಕೆ, ಇವೇನಪ್ಪ ಅಂತಂದರೆ 25/1/2026ರಲ್ಲಿ ನಡೆದಂಥ ಈ ಒಂದು SDA ಒಂದು ಪರೀಕ್ಷೆಯಲ್ಲಿ GK ಪ್ರಶ್ನೆ ಪತ್ರಿಕೆ ಇರುತ್ತೆ ನೋಡ್ರಿ. ಇದು GK ಮೊದಲನೇ ಒಂದು ಪೇಪರ್ನ ಒಂದು ಪ್ರಮುಖ ಪ್ರಶ್ನೆ ಮತ್ತು ಕೀ ಆನ್ಸರ್ಗಳಿದ್ದವು. ನೀವೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.